ಮಾಡ್ಯೂಲ್ಗೆ ಶಾಲೆಗಳಲ್ಲಿ ಹೋದಾಗ ಮಕ್ಕಳಲ್ಲಿ ಸ್ವಲ್ಪ ಭಯ ಅನ್ನೋದು ಇರ್ತಾ ಇತ್ತು. ಯಾರು ಇವರು, ಏನಕ್ಕೋಸ್ಕರ ಬಂದಿದ್ದಾರೆ, ಏನು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಅವರು ಸ್ವಲ್ಪ ನಮ್ಮ ಜೊತೆಗೆ ಇನ್ವಾಲ್ವ್ ಆಗ್ತಾ ಇದ್ರು. ಬಟ್ ಫಸ್ಟ್ ಕ್ಲಾಸಿಗಿಂತ ಸೆಕೆಂಡ್ ನಾವು ಹೋಗ್ತಾ ಹೋದಂಗೆ ಮಕ್ಕಳಲ್ಲಿ ತುಂಬಾ ಇಂಟ್ರಾಕ್ಷನ್ ಬೆಳೀತು. ಜೊತೆಗೆ ಅಟ್ಯಾಚ್ಮೆಂಟ್ ಕೂಡ ನಮ್ಮ ಜೊತೆಗೆ ಜಾಸ್ತಿ ಆಗ್ತಾ ಹೋಯ್ತು ಅವ್ರ ನಮ್ಮ ಜೊತೆಗೆ. ಮತ್ತೆ ಫಸ್ಟ್ ಕ್ಲಾಸಿಗಿಂತ ಅವ್ರು ನೆಕ್ಸ್ಟ್ ಕ್ಲಾಸಿಗೆ ಜಾಸ್ತಿ ಆನ್ಸರ್ ಮಾಡ್ತಾ ಹೋದ್ರು. ಪ್ರಾಣಿಗಳ ಬಗ್ಗೆ ನಾವು ಇನ್ನೂ ತಿಳ್ಕೋಬೇಕು, ಪ್ರಾಣಿಗಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಕಾಡುಗಳನ್ನ ಹೇಗೆ ಬೆಳೆಸಬೇಕು, ಇದ್ರ ಬಗ್ಗೆ ಅವ್ರಿಗೆ ತುಂಬಾ ಕ್ಯೂರಿಯಸ್. ಜೊತೆಗೆ ನಾವು ಕ್ವಶನ್ ಬಾಕ್ಸ್ ಅಂತ ಕೊಡ್ತಾ ಇದ್ವಿ. ಸೊ ಕ್ವಶನ್ ಬಾಕ್ಸ್ ಅಲ್ಲಿ ಕೂಡ ಅವರು ತುಂಬಾ ಡಿಫ್ರೆಂಟ್ ಆಗಿರೋ ಆನಿಮಲ್ಸ್ ಬಗ್ಗೆ, ಅದು ಏನ್ ತಿನ್ನತ್ತೆ, ಅದು ಹೇಗಿರುತ್ತೆ, ಸೊ ಇದ್ರ ಬಗ್ಗೆ ಕೂಡ ಅವರು ಕ್ವಶನ್ಗಳನ್ನ ಹಾಕ್ತಾ ಹೋದ್ರು. ನಮಗೂ ಕೂಡ ನೆಕ್ಸ್ಟ್ ಕ್ಲಾಸಿಗೆ ಹೋದಂಗೆ ನಾವೇನ್ ಮಾಡ್ಬೇಕು, ಇವ್ರ ಮಕ್ಳು ಕ್ವಶನ್ ಕೇಳ್ತಾರೆ ಅಂತ ಹೇಳಿ ನಾವು ಇನ್ನೂ ಜಾಸ್ತಿ ಕಲ್ತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ನಮಗೂ ಇರ್ತಾ ಇತ್ತು. ಜೊತೆಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ನಾವು ಕೂಡ ಕಲ್ತ್ಕೋತಾ ಇದ್ವಿ, ಮಕ್ಳಿಗೂ ಕೂಡ ಕಲಿಸ್ತಾ ಇದ್ವಿ. ಲಾಸ್ಟ್ ಮಾಡ್ಯೂಲ್ ಅಲ್ಲಿ ಅವರೆಲ್ಲ ತುಂಬಾ ನಮ್ಮ ಜೊತೆಗೆ ನೆಕ್ಸ್ಟ್ ಇನ್ ಬರಲೇಬೇಕು, ನೀವು ಯಾಕೆ ಬರಲ್ಲ, ಮತ್ತೆ ಬನ್ನಿ, ನೆಕ್ಸ್ಟ್ ಇಯರಿಗೆ ನಮ್ಮ ಶಾಲೆಗೆ ಬನ್ನಿ, ಈ ತರ ಅವರು ನಮ್ಮ ಜೊತೆಗೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾ ಹೋದ್ರು. ಜೊತೆಗೆ ಅವ್ರಿಗೆ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸಿಗೆ ಏನ್ ಮಾಡ್ತಾರೆ ಅವರು, ಏನ್ ಹೇಳ್ಕೊಡ್ಬಹುದು, ಯಾವ ಆಕ್ಟಿವಿಟಿ ಇರುತ್ತೆ, ಗೇಮ್ ಇರುತ್ತೆ, ಹೊರಗಡೆ ಕರ್ಕೊಂಡೋಗಿ ಆಟ ಆಡ್ಸೋದ್ರಲ್ಲಿ ಅವ್ರು ತುಂಬಾ ಇಷ್ಟಪಡ್ತಾರೆ. ಸೊ ಇದು ಒಂದು ಚೇಂಜಸ್ ಅಂತ ನಾವು ಹೇಳ್ಬೋದು ಮಕ್ಕಳಲ್ಲಿ.